ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಟೊಮೆಟೊ ಸಾಸ್ ಮಾಡೋಣ ಅಂತ ಮನೆಯಲ್ಲೇ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಅಷ್ಟು ಟೊಮೆಟೊವನ್ನು ತಗೊಂಡಿದ್ದೇನೆ. ನಾವು ಹೊರಗಡೆಯಿಂದ ತಗೊಂಡು ಒಂದು ಟೊಮೆಟೊ ಸಾಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನಿವತ್ತು ಟೊಮೆಟೊ ಸಾಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮೊದಲಿಗೆ ನಾನು ಟೊಮೆಟೊವನ್ನು ಈಗ ತೊಳೆದು ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಅಲ್ಲಿ ತನಕ ನನ್ನ ಚಾನಲನ್ನು ಯಾರಾದರೂ ನೀವು ಮೊದಲಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ನಾನು ಫಸ್ಟು ಟೊಮೆಟೊವನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನಾನು ಎಲ್ಲ ಟೊಮೆಟೊವನ್ನು ಕಟ್ ಮಾಡ್ಕೊಳ್ತೇನೆ. ಇದು ನಾವು ಬೇಯಲಿಕ್ಕೆ ಇಡೋದ್ರಿಂದ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಒಂದು ಪಾತ್ರೆಯಲ್ಲಿ ಹಾಕಿ ನೀವು ಕುಕ್ಕರಲ್ಲಾದರೂ ಇಟ್ಕೊಳ್ಬೋದು. ಇವಾಗ ನಾನಿಲ್ಲಿ 4 ಭಾಗದಷ್ಟು ಮಾಡಿ ಇದನ್ನು ಬೇಯಲಿಕ್ಕೆ ಹಾಕ್ತೇನೆ. ಈಗ ನಾನು ಎಲ್ಲ ಟೊಮೆಟೊವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತೇನೆ. ಟೊಮೆಟೊ ಕಟ್ ಮಾಡಿ ನೋಡ್ಕೊಳ್ಬೇಕು, ಎಲ್ಲಿ ಆದರೂ ಹಾಳಾಗಿದ್ದರೆ ಹುಳ ಆಗಿದ್ರೆಲ್ಲ ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ನಾನೆಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕಿ ಇವಾಗ ಒಲೆ ಮೇಲೆ ಇಡ್ತೇನೆ ಬೇಯಲಿಕ್ಕೆ. ಇದನ್ನು ಬೇಯಿಸೋಣ ಫಸ್ಟು. ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತೇನೆ. ಇವಾಗ ಇದನ್ನು ಸ್ಟವ್ ಆನ್ ಮಾಡೋಣ. ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಟೊಮೆಟೊವನ್ನು. ಇದೊಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಲಿ. ಟೊಮೆಟೊ ಬೆಂದಿದೆ. ನಾನು ಇದನ್ನು ಟೊಮೆಟೊನ ಸಪ್ರೇಟ್ ಮಾಡ್ಕೊಳ್ತೀನಿ. ನೀರು ಸಪ್ರೇಟು, ಟೊಮೆಟೊ ಈಗ ಸಪ್ರೇಟಾಗಿ ಮಾಡಿ ಇಟ್ಕೊಳ್ತೀನಿ. ಒಂದು ತಟ್ಟೆಗೆ ಈ ಟೊಮೆಟೊನ ಹಾಕಿಟ್ಕೊಳ್ಳೋಣ. ಬೇಗ ತಣ್ಣಗಾಗಲಿ ಅನ್ನೋ ಕಾರಣಕ್ಕೆ ನಾನು ಟೊಮೆಟೊದಲ್ಲಿರುವ ಟೊಮೆಟೊವನ್ನು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಚೆನ್ನಾಗಿ ಟೊಮೆಟೊ ಬೆಂದಿದೆ. ಈಗ ನಾನು ಟೊಮೆಟೊವನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಲಿ, ಫುಲ್ ತಣ್ಣಗಾಗಬೇಕು ಇದನ್ನು. ಯಾಕಂದರೆ ನಾವು ರುಬ್ಕೊಳ್ಬೇಕಾದ್ರೆ ಮಿಕ್ಸಿಗೆ ಹಾಕಬೇಕಾದ್ರೆ ಫುಲ್ ತಣ್ಣಗಾಗಬೇಕು. ಇದು ಫುಲ್ ತಣ್ಣಗಾಗಲಿ ಫಸ್ಟು. ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಳ್ಳುವ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆಯಲ್ಲ, ಅದು ತಣ್ಣಗಾಗಿದೆ. ಟೊಮೆಟೊ ಫುಲ್ ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ನಾನು 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತೇನೆ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಇದನ್ನು ಹಾಕಿ ಈಗ ರುಬ್ಕೊಳ್ಳುವ. ನೀರೇನು ಸೇರಿಸೋದು ಬೇಡ, ಹಾಗೆ ರುಬ್ಕೊಳ್ಳುವ. ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಫುಲ್ಲಾಗಿದೆ ನೋಡಿ. 2 ಟೈಮ್ಸ್ ಆಗಬೇಕಂತ ಒಂದು ಟೈಮಲ್ಲೇ ಹಾಕಿದ್ದೀನಿ. ಫುಲ್ಲಾಗಿದೆ. ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಜರಡಿ ಹಿಡ್ಕೊಳ್ಳೋಣ ಅಂತ. ಇವಾಗ ನಾನು ಈ ಥರ ಸ್ಟ್ರೈನರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಷ್ಟು ದೊಡ್ಡದಿಲ್ಲ ಅಂದರೆ ಟೀ ಸೋಸೋದ್ರಲ್ಲೇ ನೀವು ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಹಾಕಿ ಇದನ್ನು ಫುಲ್ ಇವಾಗ ಈ ರೀತಿ ಮಾಡಿದಾಗ ಅದರ ಏನಿರುತ್ತೆ ಜೊಗಟೆ ಇರುತ್ತಲ್ಲ, ಅದೆಲ್ಲ ಬೇರೆ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ಟೊಮೆಟೊ ಬೀಜ ಅದು ಇದು ಇದ್ದರೆ ಎಲ್ಲವೂ ಕೂಡ, ಟೊಮೆಟೊ ಸಿಪ್ಪೆ ಬೀಜ ಎಲ್ಲವೂ ಸಪ್ರೇಟ್ ಆಗುತ್ತೆ. ಎಲ್ಲವನ್ನು ಕೂಡ ನಾನು ಇದೇ ರೀತಿ ಜರಡಿ ಹಿಡ್ಕೊಳ್ತೀನಿ. ಇವಾಗ ಹೀಗೆ ಮಾಡ್ಕೊಳ್ಬೇಕು. ನಾನಿವಾಗ ಎಲ್ಲವನ್ನು ಇದೇ ರೀತಿ ಮಾಡ್ಕೊಂಬರ್ತೀನಿ. ನೋಡಿ, ಎಲ್ಲ ಕೂಡ ಅದೇ ರೀತಿ ಮಾಡಿಕೊಂಡೆ. ಈ ರೀತಿ ನೋಡಿ, ಈ ಜೊಗಟೆ ನನಗೆ ಸಪ್ರೇಟಾಗಿ ಸಿಕ್ತು. ಇದು ಇವಾಗ ನಮಗೆ ಬೇಡ. ಇದನ್ನು ನಾನು ಒಲೆ ಮೇಲೆ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡೋಣ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನನಗೆ ಇಷ್ಟು ಪ್ಯೂರಿ ಸಿಕ್ತು ನೋಡಿ. 1 kg ಟೊಮೆಟೊ ತೊಗೊಂಡಿದ್ದೇನೆ ನಾನು, ಅದರಲ್ಲಿ ಇಷ್ಟು ಪ್ಯೂರಿ ಆಯಿತು. ಇದನ್ನು ಇವಾಗ ನಾನು 1 ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ.
ಹಾಗೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದರೆ ಖಾರ 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 ಅನಿಸ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಒಂದು ಸತಿ. ಚಿಲ್ಲಿ ಪೌಡ್ರ್ ಹಾಕಬೇಕು, ಯಾಕಂದರೆ ಸ್ವಲ್ಪ ಕಲರ್ ಬರುತ್ತೆ ಚಿಲ್ಲಿ ಪೌಡ್ರ್ ಹಾಕಿದ್ರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಹಾಕ್ಕೊಳ್ತೇನೆ ಈಗ ಬೆಲ್ಲವನ್ನು. ನೀವು ಇಲ್ಲಿ ಸಕ್ಕರೆ ಆದರೂ ಹಾಕ್ಬೋದು. ನಾನಿಲ್ಲಿ ಬೆಲ್ಲವನ್ನು ಹಾಕಿದ್ದೇನೆ, ಯಾಕಂದರೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ತಿಯಾಗಿ ಮಾಡೋಣ ಅಂತೇಳಿ ಬೆಲ್ಲವನ್ನು ಹಾಕಿದ್ದೇನೆ. ಸಕ್ಕರೆ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ, ಸಕ್ಕರೆ ಕೂಡ ಹಾಕ್ಬೋದು. ಇವಾಗ ಇಲ್ಲಿ ಒಂದು 3 ಸ್ಪೂನಷ್ಟು ವೆನಿಗರನ್ನು ತಗೊಂಡಿದ್ದೇನೆ ನಾನು. ವೆನಿಗರ್ ಬೇಡ ಅಂತಂದರೆ ಇಲ್ಲಿ ಲಿಂಬೆ ರಸ ಕೂಡ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ವೆನಿಗರನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಹಾಕಿ ನೀಟಾಗಿ ಇದನ್ನು ಒಂದು ಸಾಸ್ ಅದಕ್ಕೆ ಬರುವಷ್ಟು ನಾವು ಈ ರೀತಿ ತಿರುಗಿಸ್ತಾ ಇರಬೇಕು. ದೊಡ್ಡ ಉರಿಯಲ್ಲಿ ನಾವು ತಿರುಗಿಸ್ತಾ ಇದ್ದರೆ ಅದು ಸ್ವಲ್ಪ ಹಾರುವ ಚಾನ್ಸಸ್ ಇರ್ತದೆ ಪಟಪಟ ಅಂತ. ಹಾಗಾಗಿ ನಮಗೆ ಒಂದು ಮೀಡಿಯಮ್ ಉರಿಯಲ್ಲಿ ಆದರೂ ನಾವು ಈ ರೀತಿ ಸಾಸ್ ಅದಕ್ಕೆ ಬರಬೇಕು, ಅದು ಅಲ್ಲಿ ತನಕ ನಾವು ಈ ರೀತಿ ಅದನ್ನು ಕುದಿಸ್ಕೊಳ್ಬೇಕು. ಇವಾಗ ನೋಡಿ ನನ್ನ ಸಾಸ್ ಯಾವ ರೀತಿ ಬಂದಿದೆ, ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಸಾಸ್ ರೆಡಿಯಾಗಿದೆ. ನಿಮಗೆ ಕಾಣ್ತಾ ಇದೆ ಅಲ್ವಾ? ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸಾಸ್ ರೆಡಿಯಾಗಿರೋದು. ಇದು ಆ ಕಡೆ ಈ ಕಡೆ ಹೋಗಿಲ್ಲ ಅಂದರೆ ಸಾಸ್ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇಷ್ಟ ಆದರೆ ಸಾಕು. ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಸಾಸ್ ಮಾಡೋದು ಅಂತ. ನಾನಿವಾಗ ಫ್ರೆಂಚ್ ಫ್ರೈಸ್ ಮಾಡಿದ್ದೀನಿ, ಅದ್ರ ಜೊತೆ ಸಾಸು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.